ಊರ ಕಣ್ಣು ಓರಿ ಕಣ್ಣು ಮಾರಿ ಕಣ್ಣು ಯಾವ ಮೊಸಳೆ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಮ್ಮ ಆರ್ ಸಿ ಬಿ ಮೇಲೆ ನಮ್ಮ ಆರ್ ಸಿ ಬಿ ಮೇಲೆ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಒಂದಿನಡಿ. ಸ್ನೇಹಿತರೆ, ಆರ್ ಸಿ ಬಿಗೆ ಯಾರ ದೃಷ್ಟಿ ತಾಕ್ತೋ ಗೊತ್ತಿಲ್ಲ, ಚಿನ್ನಸ್ವಾಮಿಯಲ್ಲಿ ಈ ಸೀಸನ್ನ ಮೊದಲ ಪಂದ್ಯವನ್ನೇ ಆರ್ ಸಿ ಬಿ ಸೋತಿದೆ. ಈ ಸೋಲಿಗೆ ಕಾರಣಗಳನ್ನು ಹುಡುಕ್ತಾ ಹೋದರೆ ಮೊದಲದಾಗಿ ಬ್ಲೇಮ್ ಮಾಡಬೇಕಾಗಿರೋದು ನಮ್ಮ ಬ್ಯಾಟ್ಸ್ಮನ್ಗಳನ್ನ. ಹೌದು ಸ್ನೇಹಿತರೆ, ಅದೇನೋ ಗೊತ್ತಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಪೆವಿಲಿಯನ್ನಲ್ಲಿ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಅದೇನು ಬಿಟ್ಟು ಬಂದಿದ್ರೋ ಗೊತ್ತಿಲ್ಲ, ಅಥವಾ ಅದು ಯಾಕೆ ಇಷ್ಟು ಧಾವಂತನೋ. ಎಲ್ಲ ಪ್ರತಿಯೊಬ್ಬರು ಪೆವಿಲಿಯನ್ಗೂ ಹೋಗೋದಕ್ಕೇ ಧಾವಂತದಲ್ಲಿದ್ದರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಫಿಲ್ ಸಾಲ್ಟ್ ಅವರಂತೂ ಮೊದಲನೇ ಬಾಲ್ನಿಂದನೇ ಪೆವಿಲಿಯನ್ಗೆ ಹೋಗೋಕ್ಕೆ ಇಷ್ಟಪಡ್ತಿದ್ರು ಅಂತ ಕಾಣಿಸುತ್ತೆ. ಆದ್ರೂ ಗುಜರಾತ್ ಟೈಟನ್ಸ್ನವರು ಪಾಪ ಬೇಡ ಈಗಲೇ ಹೋಗಬೇಡಿ ಅನ್ನೋ ಥರ ಜೀವದಾನವನ್ನೆಲ್ಲ ಕೊಟ್ಟರು. ಆದ್ರೂ ನಮ್ಮ ಫಿಲ್ ಸಾಲ್ಟ್ ಅವ್ರಿಗೆ ಭಾರಿ ಧಾವಂತ ಇತ್ತು. ಇನ್ನು ಕೂಲಾಗಿ ಆಡುವಂಥ ವಿರಾಟ್ ಕೊಹ್ಲಿ ಹುಡುಗೂ ಕೂಡ ನಿನ್ನೆ ಪೆವಿಲಿಯನ್ಗೆ ಹೋಗೋದಕ್ಕೆ ಭಾಳ ಆತರ ಇತ್ತು ಅನಿಸುತ್ತೆ. ಇನ್ನು ನಮ್ಮ ದೇವದತ್ ಪಡಿಕ್ಕಲ್ ಅವರಂತೂ ಇವರೆಲ್ಲರಿಗಿನ ಅರ್ಜೆನ್ಸಿಯಲ್ಲೇ ಇದ್ರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಜವಾಬ್ದಾರಿಯುತವಾಗಿ ಆಟವಾಡಬೇಕಾದಂಥ ನಮ್ಮ ನಾಯಕ ರಜತ್ ಪಾಟಿದಾರ್ ಕೂಡ ಧಾವಂತಕ್ಕೆ ಬಿದ್ದಂತೆ ಬ್ಯಾಟ್ ಬೀಸಿ ಪೆವಿಲಿಯನ್ನ ಸೇರಿದರು. ಇನ್ನು ತಂಡದ ಮರ್ಯಾದೆಯನ್ನು ಕಾಪಾಡಿದ್ದು, ಇದುವರೆಗೂ ಜನಗಳು ಏನು ಹೇಳ್ತಾಯಿದ್ರು, ಇವ್ರಿಗೆ ಔಟ್ ಆಫ್ ಫಾರ್ಮ್ ಇದ್ದಾರೆ, ಇವ್ರು ಟೆಸ್ಟ್ ಪ್ಲೇಯರ್ನ ತಗೊಂಡಿದ್ದಾರೆ ಅಂತ ಯಾರು ಆಡ್ಕೊತಿದ್ರು ಅವರೇ ಇವತ್ತು ನಿನ್ನೆಯ ಮ್ಯಾಚ್ನಲ್ಲಿ ಆರ್ ಸಿ ಬಿಗೆ ಆಧಾರ ಸ್ತಂಭವಾಗಿ ನಿಂತಿದ್ರು ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಲಿವಿಂಗ್ಸ್ಟನ್ ಹಾಗೂ ಟಿಮ್ ಡೇವಿಡ್. ಲಿವಿಂಗ್ಸ್ಟನ್ಗೆ ಹಲವಾರು ಜೀವದಾನ ಕೊಟ್ಟಿದ್ದಂತೂ ನಿಜ, ಆದರೆ ಅದನ್ನು ಉಪಯೋಗಪಡಿಸಿಕೊಂಡು ತಂಡಕ್ಕೆ ಅಗತ್ಯವಾದಂಥ ರನ್ನ ಕೂಡಿ ಹಾಕುವಲ್ಲಿ ಲಿವಿಂಗ್ಸ್ಟನ್ ಯಶಸ್ವಿ ಆದರು. ಅವರು ಆರ್ ಸಿ ಬಿಯ ಪರ ಮೊದಲ ಅರ್ಧಶತಕವನ್ನು ಕೂಡ ಗಳಿಸಿದರು. ಇನ್ನು ಫಿನಿಷರ್ ರೋಲ್ನ ಭಾಳ ಯಶಸ್ವಿಯಾಗಿ ಕಳೆದ 2 ಪಂದ್ಯಗಳಿಂದ ನಿರ್ವಹಿಸುವಂಥ ಟೀಮ್ ಡೇವಿಡ್ ಕೂಡ ಕೊನೆಯಲ್ಲಿ 32 ರನ್ಗಳನ್ನ ಬಾರಿಸುವುದರ ಮೂಲಕ ಆರ್ ಸಿ ಬಿಯ ಸ್ಕೋರನ್ನು 169ರ ಗಡಿಗೆ ತಗೊಂಡೋಗಿ ನಿಲ್ಲಿಸಿದ್ರು ಅಂದರೂ ತಪ್ಪಾಗಲಿಕ್ಕಿಲ್ಲ. ಟೀಮ್ ಡೇವಿಡ್ ಇರಲಿಲ್ಲ ಅಂತ ಅಂದಿದ್ರೆ 169 ರನ್ ಕೂಡ ಆರ್ ಸಿ ಬಿ ಗಳಿಸೋದ್ರಲ್ಲಿ ಕಷ್ಟಪಡಬೇಕಾಗಿತ್ತು. ಎಲ್ಲ ಒಂದು ಕಡೆ ಅತಿಯಾದ ಗೆಲುವಿನ ಆತ್ಮವಿಶ್ವಾಸದಿಂದ ಆರ್ ಸಿ ಬಿ ಪಿಚ್ಚಿನ ಬಗ್ಗೆ ಅರಿತುಕೊಳ್ಳುವಲ್ಲಿ ವಿಫಲವಾಯಿತು ಅಂತ ನನ್ನ ಪ್ರಶ್ನೆ. ಕಾರಣ ಎಷ್ಟೇ ಸ್ನೇಹಿತರೆ, ಪಿಚ್ ಕ್ಯೂರೇಟರ್ ಕೂಡ ಪಂದ್ಯಕ್ಕೂ ಮುಂದೆ ಹೇಳಿದ್ರು, ಇದು ಕೆಂಪು ಮತ್ತು ಕಪ್ಪು ಮಿಶ್ರಿತ ಮಣ್ಣಿನ ಪಿಚ್ ಆಗಿದೆ, ಇದು ಬೌನ್ಸಿಂಗ್ ಪಿಚ್ಚು, ಇಲ್ಲಿ ವೇಗದ ಬೌಲರ್ಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲಿ ಚಿನ್ನಸ್ವಾಮಿಯಲ್ಲಿ ಯಾವುದೇ ತಂಡ ಟಾಸ್ ಗೆದ್ದರೆ ಬೌಲಿಂಗ್ನೇ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದೇ ರೀತಿಯಾಗಿ ಗುಜರಾತ್ ಟೈಟನ್ಸ್ ಕೂಡ ಬೌಲಿಂಗ್ನೇ ಆಯ್ಕೆ ಮಾಡ್ಕೊಳ್ಬೋದು. ಆದರೆ ಎಲ್ಲೋ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ಪಿಚ್ಚಿನ ಮಹತ್ವವನ್ನು ಅರಿದೇ ಬ್ಯಾಟಿಂಗ್ ಮಾಡಿದ್ದು ಈ ಸೋಲಿಗೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದಾಗಿದೆ.